ಕಣ್ಣೀರು ಸುರಿಸಬೇಡ, ನಿನ್ನ ಹಿಂದೆ ನಾನಿದ್ದೇನೆ. ನಟ ರಿಷಬ್ ಶೆಟ್ಟಿಗೆ ಪಂಜುರ್ಲಿ ದೈವದಿಂದ ಅಭಯ ಸಿಕ್ಕಿದೆ. ಪಂಜುರ್ಲಿ ದೈವದ ಹರಕೆಯನ್ನ ಕೋಲವನ್ನ ನೀಡಿರುವಂತಹ ಸಂದರ್ಭದಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರಿಗೆ ಅಪ್ಕೊಂಡು ಆಲಿಂಗನವನ್ನ ಮಾಡಿಕೊಂಡು ಪಂಜುರ್ಲಿ ದೈವ ಅಭಯವನ್ನ ಕೊಟ್ಟಿದೆ. ರಿಷಬ್ ಶೆಟ್ಟಿಯ ಮಡಿಲಲ್ಲಿ ಮಲಗಿ ಮಮಕಾರವನ್ನ ತೋರಿಸಿದೆ ದೈವ. ಕಾಂತಾರ 1 ಹಿಟ್ ಆಗಿರುವಂತಹ ಕಾರಣಕ್ಕಾಗಿ ಹರಕೆಯನ್ನು ತೀರಿಸುವಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಈ ಒಂದು ಕೋಲಾದಲ್ಲಿ ಭಾಗಿಯಾಗಿರ್ತಾರೆ. ವರಾಹಿ ಪಂಜುರ್ಲಿ ಅದ್ದೂರಿಯಾಗಿ ನಡ್ಕೊಂಡಿರುವಂಥದ್ದು, ನೇಮವನ್ನು ನಡೆಸಿದ್ದಾರೆ. ಮಂಗಳೂರಿನ ಬಾರೇಬೈಲ್ ವರಾಹಿ ಪಂಜುರ್ಲಿ ಜಾರಂದಾಯಿ ಬಂಟ ದೇವಸ್ಥಾನದಲ್ಲಿ ನಟ ರಿಷಬ್ ಶೆಟ್ಟಿಯಿಂದ ಹರಕೆಯ ನೇಮವನ್ನು ಸಲ್ಲಿಸಲಾಯಿತು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಮಂಗಳೂರಿನ ಬಾರೇಬೈಲ್ ವರಾಹಿ ಪಂಜುರ್ಲಿ ಅಭಯವನ್ನು ನೀಡಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಒಂದು ಕಡೆಗೆ ರಿಷಬ್ ಶೆಟ್ಟಿ ಅವರ ಧರ್ಮಪತ್ನಿ ಪ್ರಗತಿ ಶೆಟ್ಟಿ ಮತ್ತು ಇಬ್ಬರು ಮಕ್ಕಳು ಕುಟುಂಬಸ್ಥರು ಎಲ್ಲರೂ ಸಹ ಇದ್ದಾರೆ. ಅಲ್ಲಿ ಎಲ್ಲರ ಕೈ ಹಿಡಿದು ಅಭಯವನ್ನು ಕೊಡುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ದಕ್ಷಿಣ ಕನ್ನಡದ MP ಆಗಿರುವಂತಹ ಬ್ರಿಜೇಶ್ ಚೌಟ ಅಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿರುವಂತಹ ಅಂದರೆ ಮುಂಭಾಗದಲ್ಲಿ ನಿಂತಿರುವಂತಹ ರಿಷಬ್ ಶೆಟ್ಟಿ ಕುಟುಂಬಸ್ಥರ ಎಲ್ಲರ ಕೈ ಹಿಡಿದು ಅಭಯವನ್ನು ಕೊಡ್ತಾ ಇದೆ ಪಂಜುರ್ಲಿ. ಅದಾದ ಮೇಲೆ ಇನ್ನೊಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಆ ದೃಶ್ಯಾವಳಿಗಳಲ್ಲಿ
ರಿಷಬ್ ಶೆಟ್ಟಿ ಅವರ ಮಡಿಲಲ್ಲಿ ಮಲಗಿ ಪಂಜುರ್ಲಿ ಕಣ್ಣೀರು ಸುರಿಸಬೇಡ, ನಿನ್ನ ಹಿಂದೆ ನಾನಿದ್ದೇನೆ ಅನ್ನುವಂತಹ ಅಭಯವನ್ನ ಕೊಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಕಾಂತಾರ 1 ಮೂವಿ ರಿಲೀಸ್ ಆಗುವಕ್ಕಿಂತ ಮುಂಚಿತವಾಗಿ ಕಾಂತಾರಕ್ಕೆ ಯಾವುದೇ ಕಾರಣಕ್ಕೂ ಅಡೆತಡೆಗಳಾಗಬಾರ್ದು, ಯಾವುದೇ ವಿಘ್ನಗಳು ಬರಬಾರ್ದು, ಸಮರ್ಪಕವಾಗಿ ಆ ಒಂದು ಚಿತ್ರ ಯಶಸ್ವಿಯಾಗಿ ನಡಿಬೇಕು. ಯಶಸ್ವಿಯಾಗಿ ನಡೆದಿದ್ದೇ ಆದರೆ ನಾನು ಹರಕೆಯನ್ನು ತೀರಿಸ್ತೀನಿ ಅಂತ ಸ್ವತಃ ರಿಷಬ್ ಶೆಟ್ಟಿ ಅವರು ಹರಕೆಯನ್ನು ಹೊತ್ಕೊಂಡಿದ್ರಂತೆ. ಅದರ ಮುಂದುವರಿದ ಭಾಗವಾಗಿ ಇವಾಗ ಕಾಂತಾರ ಚಿತ್ರ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಿರುವಂತಹ ಕಾರಣಕ್ಕಾಗಿ ಹರಕೆಯನ್ನ ಸಲ್ಲಿಸುವಂತಹ ಕಾರ್ಯಕ್ರಮ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ್ ಕೊಡ್ತಾರೆ. ಕಿರಣ್, ಘಟನೆ ನಡೆದಿದ್ದು ಯಾವಾಗ, ಈ ಒಂದು ಕೋಲ ನಡೆದಿದ್ದು ಯಾವಾಗ, ಯಾವ ರೀತಿಯಾದಂತಹ ಅಭಯ ಸಿಕ್ತಲ್ಲಿ, ಇದರಿಂದ ಯಾವ ರೀತಿಯಾಗಿ ನಟ ಮತ್ತು ಅವರ ಕುಟುಂಬಸ್ಥರು ಸಂತುಷ್ಟರಾಗಿದ್ದಾರೆ ಅಂತ? ಜಗದೀಶ್, ಈ ಒಂದು ಕೋಲ ಸೇವೆ ನಡೆದಿರುವಂಥದ್ದು ನಿನ್ನೆ ಸಂಜೆ ಮಂಗಳೂರು ಹೊರವಲಯದ ಬಾರೆಬೈಲ್ನಲ್ಲಿರುವಂತಹ ವಾರಾಹಿ ಪಂಜುರ್ಲಿ ಈ ಒಂದು ದೈವಸ್ಥಾನದಲ್ಲಿ ನಡೆದಂತಹ ಒಂದು ಕೋಲ ಸೇವೆ ಇದು. ಕಾಂತಾರ ಚಾಪ್ಟರ್ 1 ಭಾರೀ ಯಶಸ್ಸಿನ ನಂತರ ಈಗ ಏನು ಹರಿಕೆ ಹೊತ್ಕೊಂಡಿದ್ರು ರಿಷಬ್ ಶೆಟ್ಟಿ, ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಅಂದರೆ ಈ ದೈವಸ್ಥಾನದ ಜಾತ್ರೆ ಸಂದರ್ಭದಲ್ಲಿ ಅವರು ಬಂದಿದ್ದರು. ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರ ಮಗನ ಹುಟ್ಟುಹಬ್ಬ ಕೂಡ ಇತ್ತು. ಈ ಸಂದರ್ಭದಲ್ಲಿ ಇಲ್ಲಿ ಆದಂತಹ ಕೋಲ ಸೇವೆಯಲ್ಲಿ ಅವರು ಪಾಲ್ಗೊಂಡಿದ್ದರು. ಆ ಸಂದರ್ಭದಲ್ಲಿ ಹರಕೆ ಕೂಡ ಹೊತ್ಕೊಂಡಿದ್ರು. ಮತ್ತು ಕಾಂತಾರ ಚಾಪ್ಟರ್ 1ಗೆ ಅಭಯ ಕೂಡ ಕೇಳಿದರು. ಅಭಯ ಕೂಡ ದೈವ ನೀಡಿತ್ತು. ಈ ಸಂದರ್ಭದಲ್ಲಿ ಏನು ಹರಕೆ ಹೇಳ್ಕೊಂಡಿದ್ಯಾ, ಹರಕೆಯನ್ನು ತೀರಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ದೈವ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತಹ ಕೋಲ ಸೇವೆಯಲ್ಲಿ ರಿಷಬ್ ಶೆಟ್ಟಿ ಕುಟುಂಬ ಹಾಗೆಯೇ ಹೊಂಬಾಳೆ ತಂಡ, ಚಿತ್ರತಂಡ ಎಲ್ಲರೂ ಸೇರಿಕೊಂಡು ಈ ಒಂದು ಕೋಲ ಸೇವೆಯನ್ನು ನೀಡಿದ್ದಾರೆ. ಮತ್ತು ಏನು ಹರಕೆಯನ್ನು ಹೊತ್ಕೊಂಡಿದ್ರು ಅದರಂತೆ ಹರಕೆಯನ್ನು ಕೂಡ ತೀರಿಸಿದ್ದಾರೆ. ಈ ಸಂದರ್ಭದಲ್ಲಿ ದೈವ ಅಭಯ ನೀಡಿರುವಂಥದ್ದು, ಅಳಬೇಡ ನಾನು ನಿನ್ನೊಂದಿಗಿದ್ದೇನೆ ಅನ್ನೋ ಒಂದು ಅಭಯ ಕೊಟ್ಟಿರುವಂಥದ್ದು. ಹಾಗೆಯೇ ರಿಷಬ್ ಶೆಟ್ಟಿಯ ಮಡಿಲಲ್ಲಿ ಮಲಗಿ ಮಮಕಾರವನ್ನು ದೈವ ಪಂಜುರ್ಲಿ ತೋರಿರುವಂಥದ್ದು. ಹಾಗೆಯೇ ಶುಭ ಶಕುನವಾಗಿ ವೀಳ್ಯದೆಲೆಯ ಶುಭ ಶಕುನವನ್ನು ತೋರಿ ತಾನು ಸಂತುಷ್ಟನಾಗಿದ್ದೇನೆ ಅನ್ನೋದನ್ನು ತೋರ್ಪಡಿಸಿರುವಂಥದ್ದು. ಇದೆಲ್ಲವೂ ಒಂದು ಚಿತ್ರತಂಡಕ್ಕೆ ಒಂದು ಸಂತುಷ್ಟ ತಂದಿದೆ ಮತ್ತು ಸಂತೃಪ್ತಿನ ತಂದಿದೆ ಅಂತಲೇ ಹೇಳ್ಬೋದು. ಒಂದು ರಿಷಬ್ ಶೆಟ್ಟಿಯವರ ಕುಟುಂಬ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೆಲವಾರು ಸಂಕಷ್ಟಗಳನ್ನು ಅವರು ಎದುರಿಸಿದ್ದಾರೆ. ಹಾಗೆಯೇ ಕೆಲವು ಕಾಂಟ್ರವರ್ಸಿಗಳಲ್ಲೂ ಕೂಡ ಸಿಕ್ಕಿದ್ದಾರೆ. ಆದರೆ ಅದು ಮನಸ್ಸಿಗೆ ನೋವಾಗಿದೆ ಅನ್ನೋದನ್ನು ಅವರು ಹೇಳ್ಕೊಂಡಿದ್ರು. ದೈವ ಅದಕ್ಕೆ ಅಳಬೇಡ ನಾನಿದ್ದೇನೆ, ನಾನು ನಿನ್ನೊಂದಿಗಿದ್ದೇನೆ ಅನ್ನೋ ಒಂದು ಅಭಯವನ್ನು ಕೊಟ್ಟಿರುವಂಥದ್ದು. ಮತ್ತು ಮುಂಬರುವ ದಿನಗಳಲ್ಲೂ ಕೂಡ ನಾನು ನಿಮ್ಮನ್ನು ಕಾಯ್ತೇನೆ, ನಿಮ್ಮೊಟ್ಟಿಗೆ ಇರ್ತೇನೆ ಅನ್ನುವ ಒಂದು ಸೂಚನೆಯನ್ನು ಕೂಡ ದೈವ ನೀಡಿರುವಂಥದ್ದು. ಜಗದೀಶ್, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.